ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಗುಜ್ಜೆ ಹಲಸಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗಿದೆ. ಹಾಗೆ ನಾನು ಗುಜ್ಜೆದ್ದು ಸ್ಪೆಷಲ್ಲು ತಂದೂರಿ ಗುಜ್ಜೆ ಬಿರಿಯಾನಿ ಮಾಡ್ತಾ ಇದ್ದೇನೆ. ಫಸ್ಟ್ ಗುಜ್ಜೆ ಟಿಕ್ಕ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೆ, ಅದು ಲಾಸ್ಟ್ ಇಯರ್ ಮಾಡಿದ್ದೆ. ಸೊ ಇವತ್ತು ತಂದೂರಿ ಗುಜ್ಜೆ ಬಿರಿಯಾನಿ, ಹಾಗೆ ಎಳತ್ತು ಗುಜ್ಜೆ ತಗೊಂಡಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಗುಜ್ಜೆ ಕಟ್ ಮಾಡಿ ಆಗಿದೆ ನೋಡಿ, ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡಿದ್ದೇನೆ. ನಾನು ಆಗ ಕಟ್ ಮಾಡ್ತಿದ್ದ ಗುಜ್ಜೆಯಲ್ಲಿ ಅರ್ಧ ಗುಜ್ಜೆ ಮಾತ್ರ ತಗೊಂಡದ್ದು. ನಮಗೆ ಇಬ್ಬರಿಗಾದ ಕಾರಣ ಇಷ್ಟು ಕ್ವಾಂಟಿಟಿ ಸಾಕು ಅಂತ. ಮತ್ತು ಇದು ಎಳ್ತು ಗುಜ್ಜೆ ನೋಡಿ, ಇದರಲ್ಲಿ ಕಣ್ಣು ಸಹ ಬರಲಿಲ್ಲ. ಕಣ್ಣು ಅಂದರೆ ಬೇಳೆ ಅಂತ ಹೇಳ್ತೇವಲ್ಲ, ಅದು ಬರಲಿಲ್ಲ. ಎಳ್ತು ಗುಜ್ಜೆ. ಈಗ ನಾನು ಇದನ್ನು ಒಂದು ದೊಡ್ಡ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೀರು ಆಲ್ರೆಡಿ ಹಾಕಿಟ್ಟಿದ್ದೇನೆ. ಗುಜ್ಜೆ ಪೀಸಸ್ ಮುಳುಗುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ಗುಜ್ಜೆಯನ್ನು ಬೇಯಿಸ್ಕೊಳ್ತೇನೆ. ನಮಗೆ ಗುಜ್ಜೆಯಲ್ಲಿ ತುಂಬ ಸಾಫ್ಟಾಗಿ ಬೇಯಬಾರ್ದು, ಮೀಡಿಯಮ್ ಬೆಂದರೆ ಸಾಕು. ಅದಕ್ಕೋಸ್ಕರ ಒಂದೇ ವಿಸಲ್ ಕೂಗಿಸ್ಕೊಂಡು ಪ್ರೆಷರ್ ಕೂಡ ಹೋಗಿದೆ. ಇವಾಗ ಗುಜ್ಜೆ ಪೀಸಸ್ನ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಈಗ ಒಂದು ಅಗಲವಾದ ಪಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡರ್, ಕೊತ್ತಂಬರಿ ಜೀರಿಗೆ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್, ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಬೇಯಿಸಿಟ್ಟಂತಹ ಗುಜ್ಜೆ ಪೀಸಸ್ನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು 10 ಮಿನಿಟ್ಸ್ ಹಾಗೆ ಇಟ್ಟಿರ್ತೇನೆ. ಇವಾಗ 10 ಮಿನಿಟ್ಸ್ ಆಗಿದೆ. ಈಗ ಒಲೆಯಲ್ಲಿ ಕೆಂಡ ಮಾಡಿ ಅದರ ಮೇಲೆ ಒಂದು ಗ್ರಿಲ್ಲನ್ನು ಇಟ್ಟು ಈ ಗುಜ್ಜೆ ಪೀಸಸ್ನ ಬೇಯಲಿಕ್ಕೆ ಅದರ ಮೇಲೆ ಇಡ್ತೇನೆ. ನಾವು ಡೈರೆಕ್ಟಾಗಿ ಕುಕ್ಕರ್ ಅಥವಾ ಬೇರೆ ಪಾತ್ರೆಯಲ್ಲಿ ಗುಜ್ಜೆ ಪೀಸಸ್ನ ಹಾಕಿ ಬಿರಿಯಾನಿ ಅಥವಾ ಪಲಾವ್ ಥರ ಮಾಡೋದ್ರಿಂದ ಇಷ್ಟೊಂದು ಫ್ಲೇವರ್ ಅಂತ ಇರೋದಿಲ್ಲ. ಈ ರೀತಿ ಕೆಂಡದಲ್ಲಿ ಕಾಯಿಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರ್ತದೆ, ಒಂದು ಒಳ್ಳೆ ಟೇಸ್ಟ್ ಇರ್ತದೆ ಕೂಡ. ಈಗ ನಾನು ಒಂದು ಪಾತ್ರೆಯಲ್ಲಿ ಅನ್ನ ಬೇಯಿಸ್ಕೊಳ್ತಾ ಇದ್ದೇನೆ. ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕಿಟ್ಟಿದ್ದೆ, ಸ್ವಲ್ಪ ಕುದಿ ಬರ್ತಾ ಇದೆ. ಇವಾಗ ತೆಂಗಿನೆಣ್ಣೆ, ಪಲಾವ್ ಎಲೆ ಹಾಗೆ ಚಕ್ಕೆನ ಕಟ್ ಮಾಡಿಕೊಂಡು ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇವಾಗ ತೊಳೆದು ನೆನೆಸಿಟ್ಟಂತಹ ಬಾಸ್ಮತಿ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತೇನೆ. ಇನ್ನು ಸಣ್ಣ ಉರಿಯಲ್ಲಿ ಅನ್ನ ಬೇಯಿಸ್ಕೊಳ್ತೇನೆ. ಅಕ್ಕಿ ಕೂಡ ಅಷ್ಟೇ, ತುಂಬ ಬೇಯಬಾರ್ದು, ಅಂದರೆ ತುಂಬ ಮೆತ್ತನೆ ಆಗಬಾರ್ದು. ನಾವು ಊಟಕ್ಕೆಲ್ಲ ಅನ್ನ ಮಾಡ್ಕೊಳ್ತೀವಲ್ಲ ಆ ಥರ ಆಗಬಾರ್ದು, ಸ್ವಲ್ಪ ಉದುರಾಗಿರಬೇಕು. ಯಾಕಂದರೆ ನಾವು ಮತ್ತೆ ದಮ್ ಕಟ್ಟಿ ಬೇಯಿಸುವಾಗ ಮತ್ತೆ ಅದು ಬೇಯ್ತದೆ, ಅಥವಾ ನಾವು ಮಿಕ್ಸ್ ಮಾಡುವಾಗ ತುಂಬ ಮುದ್ದೆ ಆಗ್ತದೆ ಜಾಸ್ತಿ ಬೆಂದು ಹೋದರೆ. ಅದಕ್ಕೋಸ್ಕರ ಮೀಡಿಯಮ್ ಬೆಂದರೆ ಸಾಕಾಗ್ತದೆ. ಆವಾಗಲೇ ಗುಜ್ಜೆ ನೆನೆಸಿಟ್ಟಂತಹ ಮಸಾಲೆ ಸ್ವಲ್ಪ ಉಳಿದಿತ್ತು, ಅದಕ್ಕೆ ನಾನು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹಸಿರು ಬಟಾಣಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ನೆನೆಸಿಟ್ಟ ಬಟಾಣಿ ಅಲ್ಲ, ಫ್ರೆಶ್ ಕೋಡಲ್ಲಿದ್ದ ಬಟಾಣಿ. ಈಗ ಬಿರಿಯಾನಿ ಮಾಡಲಿಕ್ಕೆ ಒಂದು ಕ್ಲೇ ಪಾಟ್ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ.
ಇವಾಗ ಮಸಾಲೆಗಳು ಚಕ್ಕೆ, ಲವಂಗ, ಪತ್ರೆ, ಸ್ಟಾರ್, ಮೊಗ್ಗು, ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮಸಾಲೆಗೆ ಸ್ವಲ್ಪ ಖಾರದ ಪುಡಿ, ಕೊತ್ತಂಬರಿ ಜೀರಿಗೆ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಈಗ ಕಡ್ದಿಟ್ಟಂತಹ 2 ಟೊಮೆಟೊ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಹಾಗೆ 1 ಹಸಿರು ಮೆಣಸಿನಕಾಯಿ, 1 ಈರುಳ್ಳಿ ಇದನ್ನು ಹಚ್ಚಿಟ್ಕೊಂಡಿದ್ದೆ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಆವಾಗಲೇ ನೆನೆಸಿಟ್ಟಂತಹ ಕ್ಯಾಪ್ಸಿಕಮ್ ಮತ್ತು ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಕಾಯಿಸಿಟ್ಟಂತಹ ಗುಜ್ಜೆ ಪೀಸ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ. ಇವಾಗ ಫ್ರೈಡ್ ಆನಿಯನ್ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಗೋಡಂಬಿ ಪೀಸಸ್ನ ಮೇಲಿಂದ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಹಾಗೆ ಬೇಯಿಸಿಟ್ಟಂತಹ ಅನ್ನವನ್ನು ಮೇಲಿಂದ ಒಂದು ಲೇಯರ್ ಹಾಕ್ತೇನೆ. ಇಲ್ಲಿ ನಾನು ಲೇಯರ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಲೇಯರಲ್ಲಿ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅನ್ನದ ಮೇಲಿಂದ ತುಪ್ಪ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೈಡ್ ಆನಿಯನನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಚಪಾತಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ದಮ್ ಕಟ್ತಾ ಇದ್ದೇನೆ. ಇನ್ನು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ. ಇವಾಗ 10 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ತುಂಬ ಮೆತ್ತನೆ ಆಗೋ ಥರ ಮಿಕ್ಸ್ ಮಾಡಿಕೊಳ್ಬಾರ್ದು. ನಾವು ಜಾಸ್ತಿ ಪ್ರೆಷರ್ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅದು ಮುದ್ದೆ ಆಗ್ತದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಈಗ ಟೇಸ್ಟ್ ಮಾಡುವ. ನಾನು ಅವಾಗದಿಂದ ವೆಯ್ಟ್ ಮಾಡ್ತೇನೆ. ಸೂಪರ್ ಆಗಿದೆ ಆಯಿತಾ, ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಲೇಬೇಕು. ನಾನು ಇದಕ್ಕೆ ಸೈಡಿಗೆ ರಾಯ್ತ, ಅದು ಕುಕ್ಕುಂಬರ್ ರಾಯ್ತ, ಆಮೇಲೆ ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ. ನನಗೆ ಆ್ಯಕ್ಚುಲಿ ಇದು ನೆನಪದ್ದು, ಲಾಸ್ಟ್ ಇಯರು ಗುಜ್ಜೆ ಸೀಸನಲ್ಲೇ, ಸೀಸನ್ ಮುಗ್ದಿತ್ತು, ಹಲಸಿನಕಾಯಿ ಹಣ್ಣೆಲ್ಲ ಆಗಿ ಇನ್ನೇನು ಮುಗ್ದೆ ಹೋಯಿತು ಅಂತಾಗುವಾಗ ಈ ರೆಸಿಪಿ ನೆನಪಾಯಿತು. ಆದರೆ ಆವಾಗ ಹಲಸಿನಕಾಯಿಯನ್ನೆಲ್ಲ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಸೀಸನಲ್ಲಿ ಮಾಡುವ ಇದನ್ನು ಅಂತ ವೇಟ್ ಮಾಡ್ತಿದ್ದೆ. ಹಾಗೆ ಫೈನಲಿ ಇವತ್ತು ಈ ಬಿರಿಯಾನಿಯನ್ನು ಮಾಡಿದ್ದೇನೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.